ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರಿನ ನಡುವೆ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಒಂದು ಅದ್ಭುತ ಪುಣ್ಯಕ್ಷೇತ್ರ. ಸಕಲ ಸೌಭಾಗ್ಯಗಳನ್ನು ಕರುಣಿಸುವ, ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಕಾರುಣ್ಯ ಮೂರ್ತಿ ನೆಲೆಸಿರುವ ನೆಲೆವೀಡು. ಹೌದು, ನಾವು ಇಂದು ಮಾತನಾಡುತ್ತಿರುವುದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪವಿತ್ರ ಕ್ಷೇತ್ರವಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ. ಜಗನ್ಮಾತೆ ಪಾರ್ವತಿ ದೇವಿ ಮತ್ತು ಲಯಕಾರಕ ಪರಮೇಶ್ವರನ ದ್ವಿತೀಯ ಪುತ್ರ, ಶಕ್ತಿಶಾಲಿ ಸೇನಾಧಿಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಇಲ್ಲಿ ಸರ್ಪಗಳ ರಕ್ಷಕನಾಗಿ ನೆಲೆಸಿರುವನು. ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಮತ್ತು ಇತಿಹಾಸ. ಕುಕ್ಕೆ ಸುಬ್ರಹ್ಮಣ್ಯ ಕೇವಲ ಒಂದು ದೇವಸ್ಥಾನವಲ್ಲ, ಇದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಪುರಾಣ ಪ್ರಸಿದ್ಧ ಕ್ಷೇತ್ರ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಬಣ್ಣಿಸಲಾಗಿದೆ. ಅಷ್ಟೇ ಅಲ್ಲದೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಆದಿಶಂಕರಾಚಾರ್ಯರು ತಮ್ಮ ದಿಗ್ವಿಜಯ ಯಾತ್ರೆಯ ಸಮಯದಲ್ಲಿ ಇಲ್ಲಿಗೆ ಭೇಟಿ ನೀಡಿ ಕೆಲವು ದಿನಗಳ ಕಾಲ ತಂಗಿದ್ದರು ಎಂದು ಶಂಕರ ವಿಜಯ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಅವರು ಈ ಕ್ಷೇತ್ರವನ್ನು ಭಜೆ ಕುಕ್ಕೆ ಲಿಂಗಂ ಎಂದು ಸಂಬೋಧಿಸಿ ಸ್ತುತಿಸಿದ್ದಾರೆ. ಪೂರ್ವದಲ್ಲಿ ಈ ಕ್ಷೇತ್ರವನ್ನು ಕುಕ್ಕಿ ಎಂದು ಕರೆಯಲಾಗುತ್ತಿತ್ತು. ಇದರರ್ಥ ಗುಹೆ ಎಂದು. ಕುಕ್ಕೆ ಎಂದರೆ ಸಂಸ್ಕೃತದಲ್ಲಿ ಸುಬ್ರಹ್ಮಣ್ಯ ಎಂದರೆ ಒಳ್ಳೆಯ ವಿಕಾಸ ಎಂದು ಅರ್ಥೈಸಲಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯು ತನ್ನ ಅಣ್ಣನಾದ ವಿಘ್ನೇಶ್ವರನೊಂದಿಗೆ ಸೇರಿ ದುಷ್ಟ ಶಿಕ್ಷಕನಾಗಿ, ಶಿಷ್ಟ ರಕ್ಷಕನಾಗಿ ಅನೇಕ ಯುದ್ಧಗಳನ್ನು ಮಾಡಿ ಅಂತಿಮವಾಗಿ ಇಲ್ಲಿ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ. ಕುಮಾರಧಾರೆ ನದಿಯ ಮಹಿಮೆ. ಕುಕ್ಕೆಗೆ ಬರುವ ಭಕ್ತರು ಮೊದಲು ಭೇಟಿ ನೀಡುವುದು ಪವಿತ್ರವಾದ ಕುಮಾರಧಾರೆ ನದಿಗೆ. ತಾರಕಾಸುರನ ಸಂಹಾರದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯು ತನ್ನ ಆಯುಧವಾದ ವೇಲಾಯುಧವನ್ನು ಈ ನದಿಯಲ್ಲಿ ತೊಳೆದುಕೊಂಡಿದ್ದರಿಂದ ಇದಕ್ಕೆ ಕುಮಾರಧಾರೆ ಎಂಬ ಹೆಸರು ಬಂದಿತು ಎಂಬ ಪೌರಾಣಿಕ ಕಥೆಯಿದೆ. ದೇವತೆಗಳು ಸುಬ್ರಹ್ಮಣ್ಯ ಸ್ವಾಮಿಯ ವಿವಾಹ ಸಂದರ್ಭದಲ್ಲಿ ಅನೇಕ ಪವಿತ್ರ ನದಿಗಳ ನೀರನ್ನು ಇಲ್ಲಿ ತಂದು ಸುರಿದರು ಎಂದು ಹೇಳಲಾಗುತ್ತದೆ. ಈ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ರೋಗಗಳು ವಾಸಿಯಾಗುತ್ತವೆ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂಬುದು ಭಕ್ತರ ಅಚಲ ನಂಬಿಕೆ. ಸರ್ಪರಾಜ ವಾಸುಕಿಯ ಕತೆ ಮತ್ತು ನಾಗರಕ್ಷಕ ಸುಬ್ರಹ್ಮಣ್ಯ. ಈ ಕ್ಷೇತ್ರವು ನಾಗದೋಷ ನಿವಾರಣೆಗೆ ವಿಶ್ವ ಪ್ರಸಿದ್ಧವಾಗಿದೆ. ಇದಕ್ಕೆ ಕಾರಣ ಇಲ್ಲಿನ ಒಂದು ವಿಶೇಷ ಕತೆ. ಸರ್ಪಗಳಲ್ಲಿ ಶ್ರೇಷ್ಠನಾದ ವಾಸುಕಿಯು ಗರುಡನ ಭಯದಿಂದ ತಪ್ಪಿಸಿಕೊಳ್ಳಲು ಈ ಪರ್ವತ ಶ್ರೇಣಿಗಳಲ್ಲಿ ಕಠೋರವಾದ ತಪಸ್ಸು ಮಾಡುತ್ತಿದ್ದನು. ವಾಸುಕಿಯ ಭಕ್ತಿಗೆ ಮೆಚ್ಚಿದ ಪರಶಿವನು ಅವನನ್ನು ರಕ್ಷಿಸುವಂತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಆದೇಶಿಸಿದನು. ಅದರಂತೆ ಸುಬ್ರಹ್ಮಣ್ಯ ಸ್ವಾಮಿಯು ವಾಸುಕಿಗೆ ಪ್ರತ್ಯಕ್ಷನಾಗಿ ಈ ಕ್ಷೇತ್ರದಲ್ಲಿ ನಾಗರಕ್ಷಕನಾಗಿ ತಾನು ನೆಲೆಸುವುದಾಗಿ ಮತ್ತು ಇಲ್ಲಿ ನಾಗದೋಷಗಳ ನಿವಾರಣೆಯಾಗುವುದೆಂದು ವರವನ್ನು ನೀಡಿದನು. ಇಂದಿಗೂ ಗರ್ಭಗುಡಿಯಲ್ಲಿ ವಾಸುಕಿ ಮತ್ತು ಆದಿಶೇಷನ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯು ನೆಲೆಸಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ಇತರ ದೇವತೆಗಳು. ದೇವಸ್ಥಾನಕ್ಕೆ ಪ್ರವೇಶಿಸುವಾಗ ಭಕ್ತರು ಮೊದಲು ಪಶ್ಚಿಮ ದ್ವಾರದ ಮೂಲಕ ಪ್ರವೇಶಿಸಿ ನಂತರ ಗರ್ಭಗುಡಿಗೆ ತಲುಪುತ್ತಾರೆ. ಗರ್ಭಗುಡಿಯ ಮುಂದೆ ಬೆಳ್ಳಿಯ ಧ್ವಜಸ್ತಂಭವಿದೆ. ಈ ಸ್ತಂಭವನ್ನು ವಾಸುಕಿ ಮತ್ತು ಆದಿಶೇಷನ ಉಸಿರಾಟದಿಂದ ಹೊರಬರುವ ವಿಷಕಾರಕ ಗಾಳಿಯಿಂದ ಭಕ್ತರನ್ನು ರಕ್ಷಿಸಲು ಸ್ಥಾಪಿಸಲಾಗಿದೆ ಎನ್ನಲಾಗುತ್ತದೆ. ಇಲ್ಲಿ ಕೇವಲ ಸುಬ್ರಹ್ಮಣ್ಯ ಸ್ವಾಮಿ ಮಾತ್ರವಲ್ಲದೆ ಅಭಯ ಗಣಪತಿ, ವನದುರ್ಗಾದೇವಿ, ಕಾಶಿಕಟ್ಟೆ ಗಣಪತಿ ಮತ್ತು ಸಂಪುಟ ನರಸಿಂಹ ಸ್ವಾಮಿಯ ದರ್ಶನವನ್ನು ಪಡೆಯಬಹುದು. ಅಭಯ ಗಣಪತಿಯನ್ನು ಈ ಕ್ಷೇತ್ರದ ಪಾಲಕ ಎಂದು ನಂಬಲಾಗುತ್ತದೆ. ಹಾಗೆಯೇ ಕ್ಷೇತ್ರದ ಗ್ರಾಮ ದೇವತೆಯಾದ ಹೊಸಲಿಂಗಮ್ಮ ದೇವಿಯ ದರ್ಶನವು ಇಲ್ಲಿ ಅತಿ ಮುಖ್ಯ. ಸೇವೆಗಳು ಮತ್ತು ದೋಷ ನಿವಾರಣಾ ಪೂಜೆಗಳು. ಕುಕ್ಕೆ ಸುಬ್ರಹ್ಮಣ್ಯವು ಸರ್ಪದೋಷ, ಕುಜದೋಷ, ಕಾಲಸರ್ಪದೋಷ ಮತ್ತು ರಾಹು ಕೇತು ದೋಷಗಳ ನಿವಾರಣೆಗೆ ಹೆಸರುವಾಸಿ. ವಿಶೇಷವಾಗಿ ಸಂತಾನ ದೋಷವಿರುವವರು ಮತ್ತು ವಿವಾಹ ವಿಳಂಬವಾಗುತ್ತಿರುವವರು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿ ನಡೆಯುವ ಪ್ರಮುಖ ಸೇವೆಗಳೆಂದರೆ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ, ಅಂಗ ಪ್ರದಕ್ಷಿಣೆ. ಆಶ್ಲೇಷ ನಕ್ಷತ್ರವಿರುವ ದಿನಗಳಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ದೇವಸ್ಥಾನದ ಒಳಗೆ ಪ್ರವೇಶಿಸುವ ಪುರುಷರು ತಮ್ಮ ಮೇಲಿನ ವಸ್ತ್ರವನ್ನು ತೆಗೆದು ಪಂಚೆ ಮತ್ತು ಶಲ್ಯವನ್ನು ಮಾತ್ರ ಧರಿಸಬೇಕೆಂಬ ನಿಯಮವಿದೆ. ದರ್ಶನ ಸಮಯ ಮತ್ತು ತಲುಪುವ ಮಾರ್ಗ. ಬೆಂಗಳೂರಿನಿಂದ ಸುಮಾರು 300 ಕಿಲೋಮೀಟರ್ ಮತ್ತು ಮಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಕುಕ್ಕೆಗೆ ರಸ್ತೆ ಮತ್ತು ರೈಲು ಮಾರ್ಗದ ಮೂಲಕ ಸುಲಭವಾಗಿ ತಲುಪಬಹುದು. ವಿಮಾನದ ಮೂಲಕ ಬರುವವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಖಾಸಗಿ ವಾಹನಗಳಲ್ಲಿ ತಲುಪಬಹುದು. ಇನ್ನು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನದ 1 ಗಂಟೆ 30 ನಿಮಿಷದವರೆಗೆ, ಸಾಯಂಕಾಲ 3 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆಯವರೆಗೆ ದರ್ಶನಕ್ಕೆ ಇಲ್ಲಿ ಅವಕಾಶವಿರುತ್ತದೆ. ನಾಗರಕ್ಷಕನಾಗಿ ಭಕ್ತರ ಕಷ್ಟಗಳ ಕಾರ್ಪಣ್ಯಗಳನ್ನು ದೂರ ಮಾಡುವ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಪಡೆಯುವುದು ಪೂರ್ವ ಜನ್ಮದ ಪುಣ್ಯವೇ ಸರಿ.
ನೀವು ಕೂಡ ನಿಮ್ಮ ಜಾತಕ ದೋಷಗಳ ನಿವಾರಣೆಗಾಗಿ ಅಥವಾ ಮಾನಸಿಕ ಶಾಂತಿಗಾಗಿ ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಸುಬ್ರಹ್ಮಣ್ಯ ಸ್ವಾಮಿಯು ಸರ್ವರಿಗೂ ಮೌಲ್ಯಯುತವಾದ ಸುಖ ಸಂತೋಷಗಳನ್ನು ನೀಡಲಿ ಎಂದು ಆಶಿಸುತ್ತಾ ಇಂದಿನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಇನ್ನು ವಿಡಿಯೋದಲ್ಲಿ ನೀಡಲಾಗಿರುವ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.